ಒಂದು ಕ್ಯಾರಿಯಾಗ ಬಂದಿತ್ರಿ. ಯಾರ ಮನೆ ಇರೋದು? ವಾಲಿಕಾರ್ ಮನೆ ರೀ. ವಾಲಿಕಾರ್ ಮನೆ ಬಾಗಲಕೋಟೆ ಒಳಗಡೆ ಫಾರೆಸ್ಟ್ DF ಮನೆ ಇತ್ತು. ಅವ್ರ ಮನೆ ಹಿಂದ್ಗಡೆನೇ ಅದು ಇದ್ದದ್ದು ಕ್ಯಾರಿಯಾವ್ ಅಂತ ಹೇಳಿ. ಇಂತಹ ಹಿಡ್ದೀನಿ ಬಾಗಲಕೋಟೆ ನವನಗರ ಸುತ್ತಮುತ್ತ ಹಳ್ಳಿಗಳು ಇಂತಹ ಇದ್ರೆ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು. ವಿಧಾನಸಭೆ ಒಳಗಡೆ ಏನಿದೆ ಸೀಟ್ ಆಗೈತಿ. ವಿಧಾನಸಭೆ ಒಳಗೆ ಹಾವು ಬಂದಿತ್ರಿ. ಈಗ ಹಾವು ಹಿಡಿತೀರಿ, ಎಷ್ಟು ಬಹಳ ಡೇಂಜರಸ್ ಆಗಿರ್ತದೆ. ಎಷ್ಟು ಸರಿ ಕಡಿಸ್ಕೊಂಡಿರಿ ಅಂತ ತಾವು? ಸುಮಾರು ಸಲ ಕಟ್ಸ್ಕೊಂಡ್ರಿ. ನಾನ್ ಫೈಜನ್ಸ್ ಹಾವು ನೋಡ್ರಿ, ಸುಮಾರು ಸಲ ಕಟ್ಸ್ಕೊಂಡ್ರಿ. ಯಾರ ಮನ್ಯಾಗ ಇರ್ಲಿ ಎಲ್ಲಾರ ಹಾವು ಬಂದ್ರೆ ಹಾವು ಹಿಡಿಯಾಕ ಕರಿತಾರಲ್ಲ, ಕರಿಯವ್ರಿಗೆ ಸ್ವಲ್ಪ ಬರೋಬ್ಬರ ನಾಲೆಜ್ ಇರ್ಬೇಕು ಸರ್. ಯಾರಿಗೆ ನಾನು ಕರಿಬೇಕಂತ ಕರಿಬೇಕು. ಕೆಲವೊಂದು ಹಾವು ತತ್ತಿ ಆಗ್ತಾವ, ತತ್ತಿ ಆಗಿ ಮರಿ ಆಗ್ತಾವ. ಕೆಲವೊಂದು ಹಾವು ಡೈರೆಕ್ಟ್ ಮರಿನೂ ಆಗ್ತಾವ. ಮರಿನೂ ಆಗ್ತಾವ ಹಾವು ಮರಿನೂ ಆಗ್ತಾವ. ತತ್ತಿ ಆಗ್ತಾವ ಅಂತ ನಾವು ಕೇಳಿದ್ವಿ ರೀ. ಕೆಲವೊಂದು ಹಾವು ತತ್ತಿ ಆಗ್ತಾವ, ತತ್ತಿ ಹಾಕಿ ಮರಿ ಆಗ್ತಾವ. ಕೆಲವೊಂದು ಹಾವು ಡೈರೆಕ್ಟ್ ಮರಿ ಆಗ್ತಾವ. ಸ್ನೇಹಿತರೆ, ಹಾವುಗಳಂದ್ರೆ ಎಲ್ಲರಿಗೂ ಒಂದು ರೀತಿ ಭಯ. ಆದರೆ ಹಾವುಗಳನ್ನು ಅಷ್ಟೇ ಪ್ರೀತಿಯಿಂದ ಸಲೀಸಾಗಿ ಎತ್ತಿ ಹಿಡಿದು ಅವುಗಳನ್ನು ಸುರಕ್ಷಿತವಾಗಿ ಕಾಡುಗಳಿಗೆ ಕಳಿಸುವಂತಹ ಕೆಲಸವನ್ನು ಸಾಹೇಬರು ಮಾಡ್ತಾರೆ. ಅವರ ಹೆಸರನ್ನು, ಅವರ ಅಡ್ರೆಸ್ಸನ್ನು ಪೂರ್ತಿಯಾಗಿ ಅವ್ರು ಹೇಳ್ತಾರೆ. ಅವರು ಪ್ರಮುಖವಾಗಿ ರಾಜ್ ಮೊಹಮ್ಮದ್ ಅನ್ನುವಂಥ ಹೆಸರು ಚಿರಪರಿಚಿತ ಬಾಗಲಕೋಟೆಯಲ್ಲಿ. ಸದ್ಯ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ರಾಜ್ ಮೊಹಮ್ಮದ್ ಅವ್ರು ನಮಸ್ಕಾರ. ಇಷ್ಟೊಂದು ಹಾವುಗಳನ್ನು ಹಿಡಿಯುವಂತಹ ಪ್ರಯತ್ನದಲ್ಲಿದ್ದೀರಿ. ಎಲ್ಲ ಇಲಾಖೆಗಳಲ್ಲೂ ಒಂದೊಂದು ಹಾವನ್ನು ಹಿಡಿದುಕೊಂಡು ಅನೇಕ ವರದಿಗಳನ್ನು ತಾವು ನೋಡಿದ್ವಿ. ಏನು ಹೇಳ್ತೀರಿ, ಈ ಹವ್ಯಾಸ ಹೇಗೆ ಶುರು ಆಯ್ತಂತ? ಹೆಂಗಂದ್ರೆ ನೋಡಿ ಸರ್, ಆ್ಯಕ್ಚುಲಿ ನಾವು ಮೊದಲಿಂದ ನೋಡ್ರೆ ಹಂಗಾರು ಮಂದಿರಿ ನಾವು. ನಮ್ಮ ಅಪ್ಪವ್ರು ಸ್ಟಾರ್ಟಿಂಗ್ ನಾವಿನ್ನೂ ಹುಟ್ಟಿದಿಲ್ರಿ, ಸಂಸೋನ್ ಇದ್ದಾಗ ಇದೇ ಟಾಂಗಾಯಿ ಸ್ಟ್ಯಾಂಡ್ ಅಲ್ಲ ಬಿ ಚೌಕತ್ತೆ ಅಲ್ರಿ, ಅಲ್ಲೆಲ್ಲ ಹಾವು ಆಡ್ಸೋರು ಅವ್ರು. ಅಲ್ಲಿಂದ ನೋಡ್ರಿ ಮಂದಿಯವ್ರು ಹಾವು ಇಡ್ತಾರ ಅನ್ನೋದು ಮೊದಲಿಂದ ಪ್ರಚಾರ. ನಮ್ದು ಇಲ್ಲೇ ಝೊಪಡಿ ಇರ್ತೀರಿ ಮೊದಲೇ. ಮಂದಿ ನಮ್ಮ ಅಪ್ಪರಿಗೆ ಹಾವು ಇಡಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಾನು ಸಣ್ಣವಿದ್ರಿ ಅವಾಗ. ನಮ್ಮ ಅಪ್ಪರ ಹೊತ್ಕೊಂಡು ಹೋಗ್ತಿದ್ರು ನಮ್ಮ ಜೊತೆ. ನಾವು ಆಳ್ಕೊಂಡು ಅವ್ರು ಏನು ಬೆನ್ನ ಹತ್ತಾರಲ್ಲ ಅವ್ರನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಅವ್ರು ಹಿಡಿತಾ ಇದ್ರು. ನಾನ್ ಫಜನ್ ಸಾವು ನಮ್ಮ ಕೈಯಾಗ ಕೊಡ್ತಿದ್ರು. ನಾನ್ ಫಜನ್ ಸಾವು ಕಡ್ದು ಏನಾಗೋದಿಲ್ಲ, ನಮ್ಮ ಕೈಯಾಗ ಕೊಡ್ತಿದ್ರು. ಅವ್ರ ಬತ್ತಿನ ಕಂಟಿನ್ಯೂ ಹೋಗೋದ್ರಿಂದ ಅವ್ರು ಹೆಂಗೆ ಇಡ್ತಾರ ಅನ್ನೋದು ನೋಡಿ ನಾವು ಅದಂತೆ ಕಂಟಿನ್ಯೂ ಕಳ್ತೀವಿ. ಈಗ ಎಲ್ಲ ಹಾವು ಇದ್ರು ನೋಡ್ರಿ ಜನ ಫೋನ್ ಮಾಡ್ತಾರ. ಸುಮಾರು ವರ್ಷದಿಂದ ಹಾವು ಇಡ್ತೀವಿ ಸರ್. ನಮ್ಮ ತಾತ ಇದ್ದಾರೆ, ಅವ್ರ ಹೆಸರು ರಾಜಾ ಸಾಬ್ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಪ್ಪರ ಹೆಸರು ಹುಸೇನ್ ಸಾಬ್ ಅಂತ ಹೇಳಿ. ನನ್ನ ಹೆಸರು ಅದ ನಮ್ಮ ತಾತನ ಹೆಸರು, ನನ್ನ ಹೆಸರು ರಿಟೈರ್ ರಾಜ ಅಂತ ಹೇಳಿ. ಈಗ 3ನೇ ತಳಿ 4ನೇ ತಳಿ ಸರ್. ಆಕ್ಚುಲಿ ನಾವು ಬಾಗಲಕೋಟೆ ಹಾವು ಇಡ್ಬೇಕಂದ್ರೆ, ನಾ ಹಾವು ಹಿಡಿಬೇಕಂದ್ರೆ 10 ವರ್ಷ 20 ವರ್ಷ 50 ವರ್ಷದಿಂದ ಹಿಡಿಯಾಕತ್ತಿಲ್ರಿ. 3ನೇ 4ನೇ ತಳಿ ಇಲ್ಲ. ಯಾಕಂದ್ರೆ ಹಂಗಾರು ಮಂದಿ ಇಲ್ರಿ. ಮೊದಲೇ ನಮ್ಮ ಅಪ್ಪರು ಹಾವು ಆಡ್ಸಿದಾರಲ್ಲ, ಈಗೆಲ್ಲ ಅದು ಬಂದಾಗ್ಬಿಟ್ಟದಲ್ಲ. ಅದಕ್ಕಾಗಿ ನೋಡ್ರಿ ಹಾವು ಹಿಡಿಯೋ ಕೆಲಸ ಮಾಡ್ತೀನಿ. ಇದ್ರ ಬಗ್ಗೆ ಆಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಐತ್ರಿ. ಯಾಕಂದ್ರೆ ಕೆಲವೊಂದು ಸಲ ಆಫೀಸರು ಈಗ ಫಾರೆಸ್ಟ್ದಾಗ ಫೋನ್ ಮಾಡಿದ್ರು ಅವ್ರ ನಂಬರ್ ಕೊಡ್ತಾರೆ ಫಾರೆಸ್ಟ್ದವ್ರು. ಈಗ ನಾನು ಹಾವು ಹಿಡಿದ್ಮೇಲೆ ಕೆಲವೊಂದು ಹಾವು ತೊಗೊಂಡೋಗಿ ಆಫೀಸ್ದಾಗ ಕೊಡ್ತೀನಿ ಫಾರೆಸ್ಟ್ ಆಫೀಸ್ದಾಗ. ಅವರು ನಾನು ಹೋಗಿ ಬಿಟ್ಟು ಬರ್ತೀವಿ. ಇಲ್ಲಾಂದ್ರೆ ನಾವು ಹೋಗಿ ಫಾರೆಸ್ಟ್ ಆಫೀಸ್ದಾಗ ಕೊಡ್ದಾಗ ಅವರು ಹೋಗಿ ಬಿಟ್ಟು ಬರ್ತಾರೆ. ಇಲ್ಲಾಂದ್ರೆ ಒಂದ್ಸಲ ನಾ ಫೋನ್ ಮಾಡ್ತೀನಿ, ಇಲ್ಲ ರಾಜು ನೀನೇ ನಾವು ಫಾರೆಸ್ಟ್ ಇಲ್ಲದಾಗ ಬಿಡಂತಾರೆ, ನಾನು ಬಿಡ್ತೀನಿ. ಕೆಲವು ಮಂದಿ ಹಾವಿದ್ದಾಗ ನನಗೂ ಫೋನ್ ಮಾಡ್ತಾರೆ, ಫಾರೆಸ್ಟ್ದವ್ರಿಗೂ ಫೋನ್ ಮಾಡ್ತಾರೆ. ಫಾರೆಸ್ಟ್ದವ್ರು ನಾನು ನಂಬರ್ ಕೊಡ್ತಾರೆ. ಇಲ್ಲಾಂದ್ರೆ ನಾನು ಫೋನ್ ಹಚ್ಚಿ ಹೇಳ್ತಾರೆ, ರಾಜು ಅಂತಗೆಲ್ಲ ಹಾವು ಐತೆ ಹೋಗಂತ ಹೇಳ್ತಾರೆ. ಈಗ ಬಾಗಲಕೋಟೆನಲ್ಲಿ ಸುಮಾರು ಹಾವು ಹಿಡ್ದಿನ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಅದ. ನಾನು ಆ್ಯಕ್ಚುಲಿ ವಿಧಾನಸಭೆ ಒಳಗೆ ಹಾವು ಹಿಡ್ದೀನಿ ರೀ. ಆಮೇಲೆ ಜಜ್ ಸಾಹೇಬ್ರ ಮನೆಯಾಗ ಸುಮಾರು ಸಲ ಹಾವು ಹಿಡ್ದೀನಿ ನಾನು. ಆಮೇಲೆ ಕೋರ್ಟ್ ಒಳಗಡೆ ಹಾವು ಹಿಡ್ದೀನಿ. ನಮ್ಮ SR ಪಾಟೀಲ್ ಸಾವ್ರು ಮಿನಿಸ್ಟರ್ ಇದ್ದರು, ಅವ್ರ ಮನೆಯಾಗ ಹಾವು ಹಿಡ್ದೀನಿ. ಈ ಪೊಲೀಸ್ ಸ್ಟೇಷನ್ ಲಕ್ಕಿಲ್ಲ ಸರ್ ಅವ ಹಿಡಿಯೋದು. ಪೊಲೀಸ್ ಕ್ವಾರ್ಟರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಸುತ್ತಮುತ್ತ ಹಳ್ಳಿಯಾಗಲಿ ಪ್ರತಿಯೊಂದು ಕಡೆ ಎಲ್ಲ ಕಡೆ ಹಾವು ಹಿಡ್ದೀನಿ ರೀ ನಾನು. ಒಂದೆರಡು ಅಂತೆಲ್ಲ ಸುಮಾರು ಹಾವು ಹಿಡ್ದೀನಿ ರೀ. ರಸಲ್ ಎಫರ್ ಆಗಿರ್ಬೋದು, ಹೆಬ್ಬಾವ್ ಆಗಿರ್ಬೋದು. ಹೆಬ್ಬಾವ್ ಒಂದ್ಸಲ ಇಲ್ಲಿ ಕಮದ್ಗಿ ಇದು ಸಿರೂರು ಕಮದ್ಗಿ ಮುಂದೆ ನವಿಲು ನುಂಗಿತ್ರಿ. ಅದು ಹೆಬ್ಬಾವು ನವಿಲು ನುಂಗಿತ್ತು. ಹೆಬ್ಬಾವ್ ನವಿಲು ನುಂಗಿತ್ತು. ಅದು ಹಾವು ಹಿಡಿದು ಆಮೇಲೆ ಫಾರೆಸ್ಟ್ದವರು ನಾವು ಸೇರಿಸಿ ಅದು ದಾಂಡೋಲಿಗೆ ಬಿಟ್ಟು ಬಂದಿದ್ರು. ದಾಂಡೇಲಿ ಹೋಗಿದ್ರಿ? ದಾಂಡೇಲಿ ಹೋಗಿ ಬಿಟ್ಟು ಬಂದಿದ್ರು. ತುಂಬಾ ದೊಡ್ಡದೈತ್ರಿ ಹೌದು. ಅದೆಲ್ಲ ಪೇಪರ್ದಾಗ ಬಂದಿತ್ತು, ಎಲ್ಲ ನ್ಯೂಸ್ ಎಲ್ಲ ಆಗಿತ್ತು. ಅದು ಕಂಟಿನ್ಯೂ 2-3 ದಿವಸ ನ್ಯೂಸ್ ಮಾಡಿದ್ರು. ಅದು ಹಿಡಿದು ದಾಂಡೇಲಿದಾಗ ಬಿಟ್ಟು ಬಂದಿರಿ. ರಸೋಲಿಪುರ ಅದಾವ ನಮ್ಮ ಬಾಗಲಕೋಟೆಯಾಗ. ನಾಗರ ಹಾವು, ಕ್ಯಾರಿ ಹಾವು, ಚಿಣ್ಗಿ ಹಾವು, ಹಸರ್ ಹಾವು, ಆ ಮಣ್ಮುಖ ಹಾವು ಅಂತಾರಲ್ಲ, ಆ ಮಣ್ಮುಖ ಹಾವು, ನೀರ್ ಹಾವು, ಸುಮಾರು ಜಾತಿ, ಪ್ರತಿಯೊಂದು ಜಾತಿ ಎಲ್ಲ ಹಾವು ಹಿಡ್ದೀನಿ. ಈ ಹಾವು ಹಿಡಿಯೋ ಕೆಲಸ ನಾನು ಮಾಡ್ತೀನಿ. ಸುತ್ತಮುತ್ತ ಹಳ್ಳಿಯಾಗಲಿ, ಬಾಗಲಕೋಟೆ ಆಗಲಿ, ನವನಗರ. ಈಗ ನೋಡ್ರಿ, ಮೊದಲು ನೋಡ್ರಿ ನಾನು ಎಲ್ಲಂದ್ರೆ ಬಿಜಾಪುರ ಮಠ ಹೋಗಿನಿ ಹಾವು ಹಿಡಕ್ರಿ. ಬಿಜಾಪುರ ಇಲ್ರಿ, ಮೊದಲು ಹೋಗಿನ್ರಿ, ಈಗಿಲ್ಲ. ಯಾಕಂದ್ರೆ ಈಗ ಹಾವು ಹಿಡೋರು ಜನ ಭಾಳ ಬಿಟ್ಟಾರಿ. ಮೊದಲು ಇದ್ದಿಲ್ಲ. ನಮ್ಮ ಅಪ್ಪರ ಹಾವು ಆಡಿಸ್ ಹೇಳಿ ನೋಡ್ರಿ, ಅವಾಗ ಇದ್ದಿಲ್ಲ. ಅವಾಗ ನಮ್ಮ ಅಪ್ಪರ ಹೊಸಪೇಟೆ ಹಳ್ಳಿ ಮಟ್ಟ ಹೋಗ್ಯಾರ ಹಾವು ಹಿಡಕ್. ಹುಬ್ಳಿ ಡಾಟ್ ಹೋಗ್ಯಾರ್ರಿ. ಕೆಲವು ಮಂದಿ ಯಾವಾಗ ಗೊತ್ತೇನ್ರಿ, ಅದು ಮೊದಲು ಸ್ಟಾರ್ಟಿಂಗ್ ಹಾವು ನೋಡ್ರಿ, ಮೊದಲು ಹಾವು ಹಿಡ್ರ ಅಂದ್ರೆ ಹಂಗಾರ ಮಂದಿ ಹಾವು ಹಿಡಿತಿದ್ರಿ. ಈ ಮಂದಿ ಯಾರು ಹಾವು ಹಿಡಿತಿದ್ದಿಲ್ಲ. ಮೊದಲು ಸ್ಟಾರ್ಟಿಂಗ್ ಮೊದ್ಲಿಂದ ಮಾತಾಡಕತ್ತೀನಿ ನಾನು ಸಣ್ಣ ಇರ್ದಾಗ್ರಿ. ಈಗೇನ್ರಿ ಜನಸಾಗ ಇಷ್ಟಿಗೆ ಗೀಕ್ ಆಗ್ಬಿಟ್ಟಾವ್. ಈಗ ಜನಗೆಲ್ಲ ನಾಲೆಜ್ ಆಗ್ಬಿಟ್ಟದೆ, ಹಾವಿಗೆ ಇಷ್ಟ ಇರ್ತದೆ. ಸ್ಟಿಕ್ ಇಲ್ಲಾರ್ದ ಹಿಡಿತೀರಿ? ಸ್ಟಿಕ್ ಇಲ್ಲಾರ್ದ ಹಿಡಿತೀನಿ. ನೋಡಿರ್ಬೋದಲ್ರಿ ನೀವು ರೀ? ನೋಡಿ ಸುಮಾರು ಸ್ಟಿಕ್ ಇಲ್ಲದ ಕಳಿಸ್ತೀನಿ ಅಷ್ಟ ಮಾತೇನಿಲ್ಲ. ಅದ್ರ ರಸಲ್ ವೈಫರಿಗೆ ಒಂದೇ ಸ್ಟಿಕ್ ಯೂಸ್ ಮಾಡ್ತೀನಿ ನಾನು. ಸ್ಟಿಕ್ ಇಲ್ಲ ನನ್ನ ಕಡೆ, ಅಷ್ಟ ಮಾತೇನಿಲ್ಲ. ತಗೊಂಡಿಲ್ಲ. ಅದು ರಸಲ್ ವೈಫರ್ ಒಂದೇ ಸ್ಟಿಕ್ ಯೂಸ್ ಮಾಡ್ಬೇಕು. ಸುಮಾರು 30 ವರ್ಷ ಆಗ್ತಾ ಬಂತು ನೀವು ಹಾವು ಹಿಡಿಯಾಕ. ಹೌದ್ರಿ ಹೌದ್ರಿ.
ಒಟ್ಟು ಸ್ಟಿಕ್ ಯೂಸ್ ಮಾಡಿಲ್ಲ, ಕೈಲೇನೆ ಹಿಡಿತೀರಿ? ಕೈಲಿಂದ ಹಿಡಿತೀನಿ ಸರ್. ನೋಡಿರಲ್ಲ ನೀವು ಸುಮಾರು ಹಿಡಿಗಡೆ ಮೊದಲು ನೋಡ್ರೆ ಒಂದಿಷ್ಟು ಕಟ್ಕಿದ್ರೆ ನಡೀತಿತ್ತು. ಈಗ ಸುಮ್ಮನೆ ವಂಕಿ ಗಿಂಕಿ ಸ್ಟಿಕ್ ಬಂದವು. ಅದು ರಸಲ್ ವೈಪರ್ ಹಿಡಿಬೇಕು, ಸ್ಟಿಕ್ ಯೂಸ್ ಮಾಡ್ಬೇಕ್ರಿ. ಸ್ಟಿಕ್ ಇಲ್ಲ ನನ್ನ ಕಡೆ ಅಷ್ಟ ಮತ್ತೇನೇ ಇಲ್ಲ. ನಾನು ಅದು ತಗೋಬೇಕಂತ ಹೇಳಿದ್ದು. ನಾವೇನು ಸಾಲಿಗಿಲಿ ಜಾಸ್ತಿ ಓದಿಲ್ರಿ. ಅದು ಒಂದ್ಸಲ ಬುಕಿಂಗ್ ಮಾಡಿದ್ರೆ ಅದು ಬಂದಿಲ್ಲ, ಅದು ಸ್ಟಿಕ್ ಮತ್ತೇನಿಲ್ಲ. ಅದು ರಸಲ್ ವೈಪರ್ ಹಿಡ್ಬೇಕಾದ್ರೆ ಸ್ಟಿಕ್ ಯೂಸ್ ಮಾಡ್ಬೇಕು ಸರ್. ಅದು ರಸಲ್ ವೈಪರ್ ತುಂಬಾ ಸ್ಟ್ರಾಂಗ್ ಇರ್ತದೆ. ಅದು ಕಡಿದ್ರೆ ಕೈ ಕಾಲೆಲ್ಲ ಕೊಳ್ತೋಗ್ಬಿಡ್ತಾವ. ಕೈ ಕಾಲು ಕಟ್ ಮಾಡ್ಬೇಕು ಅದು ಆಕ್ಚುಲಿ ನೋಡಿದ್ರೆ. ಟೆಕ್ಮಿಟ್ ಆದ್ರೂ ಕಟ್ ಮಾಡ್ಬೇಕಾಗ್ತದೆ ಒಂದ್ಸಲ. ತುಂಬಾ ವಿಷಯ ಇರುತ್ತೆ ರಸಲ್ ವೈಪರ್. ಸ್ಟಿಕ್ ಇಲ್ಲ ನನ್ನ ಕಡೆದು. ಉಳ್ಕಿ ಪ್ರತಿಯೊಂದು ಹಾವು ನೋಡಿರ್ಬೋದ ನೀವು. ನಾನು ಎಲ್ಲ ಜಾತಿ ಹಾವು ಬರೀ ಕೈಲಿಂದ ಟೆಕ್ಲಿಂದ ಹಿಡಿತೀವಿ. ಹೆಂಗ್ ಹಿಡಿಬೇಕು ಹೆಂಗಿಲ್ಲ ಅಂತ ಗೊತ್ತಿರ್ತೈತೆ. ಈಗ ಸುಮಾರಷ್ಟು ಮಂದಿ ಬಾಗಲಕೋಟೆಗೆ ಎಲ್ಲರಿಗೂ ಗೊತ್ತಿದ್ರಿ. ಆಕ್ಚುಲಿ ನಮ್ಮ ಮನಿನೂ ಗೊತ್ತಿದ್ದು ಬಾಗಲಕೋಟೆ ಮಂದಿಗೆ. ಸುಮಾರು ಜನ ಕಡೆ ನಂಬರ್ ಐತೆ. ಯಾಕಂದ್ರೆ ಒಂದ್ ಕಾಲಿಂದ ಪಬ್ಲಿಸಿಟಿ ಇತ್ತಿಲ್ರಿ ಹಾವು ಬಿಡ್ತಾರೆ ಅನ್ನೋದು. ಅದ್ರ ಬಗ್ಗೆ ಒಂದು ಹಾವನ್ನ ಹಿಡ್ಕೊಂಡು ನಿಂದ್ ಬಿಟ್ರೆ ಅರ್ಧ ಉಣ್ಣಿ ಮಂದಿ ಜಮಾ ಆಗ್ತಾರೆ. ರೋಡ್ಲಾಗ ಹಿಡ್ಕೊಂಡು ನಿಂದ್ ಬಿಟ್ರೆ ಎಲ್ಲಾ ಮಂದಿ ಜಮಾ ಆಗ್ಬಿಡ್ತಾರೆ. ಈ ತರ ಪಬ್ಲಿಸಿಟಿ ಎಲ್ಲ ಆಗಿ ಆಮೇಲೆ ಮೀಡಿಯಾ ನ್ಯೂಸ್ ಅವರು ನಿಮ್ ತರ ಪಬ್ಲಿಸಿಟಿ ಮಾಡಿ ನ್ಯೂಸ್ ಆಗತ್ತೆ. ಬಾಗಲಕೋಟೆ ಆಗ್ಲಿ ಸುತ್ತಮುತ್ತ ಹಳ್ಳ್ಯಾಗ ಆಗ್ಲಿ ನವನಗರ ಗದ್ದನಿ ಕ್ರಾಸ್ ಹುಬ್ಳಿ ಬೈಪಾಸ್ ಸುತ್ತಮುತ್ತ ಹಳ್ಳಿ ಎಲ್ಲಾರು ಹಾವಿದ್ರು ನಾನು ಹಾವು ಹಿಡಕ್ ಹೋಗ್ತೀನಿ. ಹಾವು ಹಿಡಿತೀನಿ. ಕೆಲವೊಂದು ಹಾವು ಹಿಡಿದು ಗುಡ್ದಾಗೂ ಬಿಡ್ತೀನಿ. ಕೆಲವೊಂದ್ಸಲ ತಗೊಂಡೋಗಿ ಫಾರೆಸ್ಟ್ ಆಫೀಸಾಗ ಕೊಡ್ತೀನಿ. ಎರಡು ಕೆಲಸ ಮಾಡ್ತೀನಿ ಸರ್. ಈಗ ರಾಜಮಹಮ್ಮದವರಿಗೆ ಏನಂತಂದ್ರೆ ಹಾವುಗಳು ಅಂದ್ರೆ ಇಂತಹ ಹಾವು ಇಂತಹ ಪ್ರದೇಶದಲ್ಲೇ ಇರುತ್ತೆ ಅನ್ನುವಂಥದ್ದು ಇರುತ್ತೆ. ಎಲ್ಲಾ ಪ್ರದೇಶದಲ್ಲಿ ಎಲ್ಲಾ ತರದ ಹಾವು ಸಿಗ್ತಾವಂತ ಹೆಂಗೆ? ಇಲ್ಲ ಸರ್, ಹಾವು ನೋಡ್ರಿ ಈಗ ನಮ್ಮ ಕರ್ನಾಟಕ ಆಗಲಿ ನಮ್ಮ ಇಂಡಿಯಾ ಒಳಗೆ ಇದ್ದ ಹಾವದ ನೋಡ್ರಿ ಎಲ್ಲಿ ಬೇಕಾದ್ರೆ ಇರ್ಬೋದು ಸರ್. ಅದು ಈ ಹೆಬ್ಬಾವ್ ಅಂತ ಅಂತೀರಿ ನೋಡ್ರಿ, ಅದು ಹಸುಲಿಂದ ಆಕ್ಚುಲಿ ಊರಾಗ ಬರ್ಬೋದ್ರಿ. ಅದು ಹಸುವಿನಿಂದ ಬರ್ತದೆ. ಹಸುಲಿಂದ ಏನಾರ ಅಕಸ್ಮಾತ್ ಊರಾಗ ಬರ್ಬೋದ್ರಿ ಅಷ್ಟ. ಅದು ಇಲ್ಲಾಂದ್ರೆ ಜಾಸ್ತಿ ಇರೋದು ಗುಡ್ದಾಗ ಸರ್. ಅದು ಗುಡ್ದಾಗ ಗವ್ಯಾಗ ಇರೋದ್ರಿ. ಅದು ಈಗ ಅದು ತಿನ್ಬೇಕಂದ್ರೆ ನೋಡ್ರಿ ಹೆಬ್ಬಾವ್ ಹೋದಾಗ ಸ್ವಲ್ಪ ಊಟ ದೊಡ್ಡದ್ ಬೇಕ್ರಿ. ಅದಕ್ಕೆ ಪ್ರಾಣಿ ಸ್ವಲ್ಪ ಹೊಟ್ಟಿ ತಿಂದ್ರೆ ಹೊಟ್ಟಿ ತುಂಬಿಡ ದೊಡ್ಡದ್ ಬೇಕು. ಅದಕ್ಕೆ ಅದು ಏನು ಸಿಕ್ಕಿಲ್ಲ ಅಂದ್ರೆ ಅದು ವಾಸ್ತಿ ಹಿಡ್ಕೊಂಡು ಗುಡ್ದಲಿಂದ ತಳಿ ಇಳ್ಬೋದು ಸರ್. ಅದು ಗುಡ್ದಾಗ ಸಿಗ್ಲಿಕ್ಕೆ ಕೆಳಗೆ ಬರ್ತದೆ, ತಳಗ್ ಬರ್ತದೆ. ಯಾಕಂದ್ರೆ ಈಗ ಊರಾಗ ಸೀಟಾಗಿ ಬರ್ತಾವ್ರ ಹಾವು ಹಂಗಾಗ್ತಾ ಇದ್ದು. ಈ ಉಳ್ಕಿದ್ ನಾಗರ ಹಾವು ಆಗ್ಲಿ ಅಸರಾಂಶ ಈ ಪ್ರತಿಯೊಂದು ಕಡೆ ಹಿಡಿದಿನಿ ನಾನು. ಈಗ ವಿಧಾನಸ ಒಳಗಡೆ ಏನಿದೆ ಸೀಟ್ ಆಗೈತಿ. ವಿಧಾನಸ ಒಳಗೆ ಹಾವು ಬಂದಿತ್ರಿ. ವಿಧಾನಸದೊಳಗಡೆ ಹಾವು ವಿಧಾನಸ ಅದು ಜಾನಕಿ ಮೇಡಮ್ ಡಿಸಿ ಇದ್ರೆ ಅವ್ರ ಚೇರ್ ಮುಂದೆ ಬಂದಿತ್ತು ಹಾವು. ಈಗ ಸುಮಾರು ಸಲ ನಾನು ಡಿಸಿ ಮೇಡಮ್ ಅವ್ರ ಮನ್ಯಾಗ ಹಾವು ಹಿಡಕ್ ಹೋಗಿನಿ. ಜಜ್ ಸಾಹೇಬ್ರ ಮನ್ಯಾಗ ಹಾವು ಹಿಡಿದೀನಿ. ಕೋರ್ಟ್ದಾಗ ಹಾವು ಹಿಡಿದೀನಿ. ಹಾವು ಇಲ್ಲ ಅಲ್ಲ ಅಂತಲ್ರಿ, ಪ್ರತಿಯೊಂದು ಕಡೆ ಹಾವು ಹಿಡ್ತಾವ ಅಂತ ಇಲ್ಲ. ಈ ಕಾಳಿಂಗ ಸರ್ಪ ಅಂತಾರ ನೋಡ್ರಿ, ಅದು ನಮ್ ಕಡೆ ಇಲ್ರಿ. ಅದು ಒಂದು ಕಾಳಿಂಗ ಸರ್ಪ ಇಲ್ಲ, ಕಾಳಿಂಗ ಇಲ್ಲ ನಮ್ ಕಡೆ ಇಲ್ರಿ. ಇನ್ನು ಹೆಬ್ಬಾವ್ ಅದಾವ ಸರ್. ಆಕ್ಚುಲಿ ಎಲ್ಲಿ ಕಂಡು ಬರ್ತದೆ ಕಾಳಿಂಗ ಸರ್ಪ? ಕಾಳಿಂಗ ನೋಡ್ರಿ ಈ ಕಡೆ ಸರ್. ಇದು ಏನದು ನಮ್ಮ ಈ ಕಡೆ ಬೆಳಗಾವ್ ಸೈಡ್ ಅದಾವ್ರಿ. ಬೆಳಗಾವ್ ಸೈಡ್ ಜಾಸ್ತಿ ಜಂಗಲ್ ಇರುವಂತ, ಜಾಸ್ತಿ ಗುಡ್ಡ ಜಂಗಲ್ ಇರ್ಬೇಕ್ರಿ. ಅದು ಮರ ಇರ್ತಾವ ನೋಡಿ ಸರ್ ಹೈಟ್. ಆ ಮರ ಹತ್ತೋದು ಅದಂತೆ. ನಮ್ ಕಡೆ ಈ ಕಡೆ ಇನ್ನೂ ಮಟ್ಟ ಒಂದು ನಮ್ ತಾತ ನಮ್ಮ ಅಪ್ಪನಿಂದ ಈ ಕಡೆ ಹಿಡಿದಿಲ್ಲ. ಇನ್ನು ಹೆಬ್ಬಾವ್ ಹಿಡಿದ್ವಿ. ಹೆಬ್ಬಾವ್ ಕಳ್ಳಿಂಗ ಹಾವು ಎರಡೇ ಜಾಸ್ತಿ ಉದ್ದ ದಪ್ಪ ಹಾಕೊಂಡ್ರೆ ಹೆಬ್ಬಾವ್ ಅದಾವ ಇನ್ನು ಆಕ್ಚುಲಿ. ಆದ್ರೆ ಕಳ್ಳಿಂಗ ಇಲ್ಲ ಸರ್ ಈ ಕಡೆ. ಕಳ್ಳಿಂಗ ಇಲ್ರಿ. ನಾಗರಾಮ ಕ್ಯಾರ ಪ್ರತಿಯೊಂದು ಜಾತಿ ಎಲ್ಲ ಹಾವು ಅದಾವ್ರಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಹೆಬ್ಬಾವ್ ಮಾತ್ರ ಈಗ ಇದು ಕಾಳಿಂಗ ಮಾತ್ರ ಇಲ್ರಿ ಆಕ್ಚುಲಿ. ಹೆಬ್ಬಾವ್ ಅಂತಿರಲ್ರಿ, ಅದು ಗುಡ್ದಾಗ ಅಕಸ್ಮಾತ್ ಏನು ಸಿಕ್ಕಿಲ್ಲ ಅಂದ್ರೆ ಬಾಯ್ ಮಿಸ್ಟೇಕ್ ಬರ್ಬೋದ್ರಿ. ಅದು ಸಿಟಿ ಒಳಗಡೆ ಬಾಯ್ ಮಿಸ್ಟೇಕ್ ಬರ್ತದೆ. ಅದು ಈಗ ಸಿಟಿಗೆ ಗುಡ್ಡ ಸೆನೆಪ್ ಐತ್ರಿ, ಏನು ಸಿಕ್ಕಿಲ್ಲ ಅದಾಗ ಬಾಯ್ ಮಿಸ್ಟೇಕ್ ಅದು ಊರಾಗ ಬರ್ಬೋದು. ಅದು ಏನಾರ ತಿನ್ನಕ್ ಅದರ್ವೈಸ್ ಒಟ್ಟ ಬರೋದಿಲ್ಲ. ಇಲ್ಲಾಂದ್ರೆ ಬರಲ್ಲ. ಅದಕ್ಕೆ ಕಾಡ ಬೇಕ್ರಿ. ಅದಕ್ಕೆ ಮಸ್ತ್ ಅದೊಂದು ರಾಜ ಇದ್ದಂಗ್ರಿ ಹಾವಿನ ಒಳಗಡೆ. ಹೆಬ್ಬಾವ್ ಆಗ್ಲಿ ಕಾಳಿಂಗ ಅದು ಪ್ರಾಣಿ ಹಾವಿನ ಸಂಘದ ಒಳಗಡೆ ಅದು ರಾಜ ಇದ್ದಂಗ್ರಿ. ಅದು ಅದಕ್ಕೆ ಕಾಡ ಗುಡ್ಡ ದೊಡ್ಡ ಗಿಡ ಮರ ಇರ್ಬೇಕ್ರಿ. ಅದು ಎರಡು ಹಾವು ನೋಡ್ರಿ ಅಲ್ಲಿ ಇರೋದು. ಉಳ್ಕಿ ಜಾತಿ ಪ್ರತಿಯೊಂದು ಲೋಕಲ್ ಇರ್ತಾವ ಸರ್, ಇರ್ಬೇಕಾಗಿರ್ತಾವ. ಹೌದ್ರಿ. ಈಗ ರಾಜಮೌಳಿ ಇನ್ನೊಂದು ಏನಂತಂದ್ರಿ, ಈಗ ಹಾವು ಹಿಡಿತೀರಿ ಎಷ್ಟು ಬಹಳ ಡೇಂಜರಸ್ ಆಗಿರ್ತದೆ. ಪ್ರಾಣನು ಮುಡುಪಾಗಿಡುವಂತಹ ಸ್ಥಿತಿ ಇರ್ತೈತಿ. ಎಷ್ಟು ಸರಿ ಕಡಿಸ್ಕೊಂಡಿರಿ ಅಂತ ತಾವು? ಸುಮಾರು ಸಲ ಕಡಿಸ್ಕೊಂಡಿರಿ. ಟ್ರೀಟ್ಮೆಂಟ್ ಹೆಂಗ ಅಂತ ನೀವು? ನಾನ್ ಫೈಜನ್ಸ್ ಹಾವು ನೋಡ್ರಿ ಸುಮಾರು ಸಲ ಕಡಿಸ್ಕೊಂಡಿರಿ. ವಿಷ ಇರಲ್ಲ ಹಾವಿಗೆ. ಅದು 2 ಸಲ ಕಡಿಸೋದು ನಮ್ಗೆ ಗೊತ್ತಿಲ್ಲ. ವಿಷ ಇದ್ದಿದ್ದ ಹಾವು 1 ಸಲ ಕಡಿಸ್ಕೊಂಡೀನಿ ಫೈಜನ್ಸ್ ಹಾವು. ಯಾಕಂದ್ರೆ ಅದು ಚೀಲ್ದಾಗ ಹಾಕ್ತಿವಿ ನೋಡ್ರಿ. ಚೀಲ್ದಾಗ ಹಾಕಿದ್ರೆ ಸ್ವಲ್ಪ ಬಾಯ್ ಮಿಸ್ಟೇಕ್ ಆಗಿ ಚೀಲ್ದಾಗ್ಲಿಂದ 1 ಸಲ ಕಡಿದಿದ್ದಿಲ್ಲ. ಚೀಲ್ದಾಗಿದ್ದಾನೆ ಕಡಿದ್ಬಿಡ್ದು. ಚೀಲ್ದಾಗ್ಲಿಂದ ಹೊರಗೆ ಬಂದು 1 ಸಲ ಕಡಿದಿತ್ತು. ನಾಗರ 1 ಸಲ ಕಡಿಸ್ಕೊಂಡೀನಿ. ನಮ್ಮ ತಾತ ಹಾವು ಹಿಡಿದ ಅವರು ಕಡಿಸ್ಕೊಂಡಿಲ್ಲ, ನಮ್ಮ ಅಪ್ಪರು ಕಡಿಸ್ಕೊಂಡಿಲ್ಲ, ನಾನೊಬ್ನು ಕಡಿಸ್ಕೊಂಡಿ ನೋಡ್ರಿ. 1 ಸಲ ಕಡಿಸ್ಕೊಂಡಿ ನಾಗರಾವ್. ಉಳ್ಕಿದಾವ್ ನಾನ್ ಫೈಜನ್ಸ್ ನಾವು ಸುಮಾರು ಸಲ ಕಡಿಸ್ಕೊಂಡಿ. ಅದೇ ಲಕ್ಕಿಲ್ಲ. ಅಲ್ಲಿ ಹೆಂಗೆ ಐಡೆಂಟಿಫೈ ಮಾಡೋದ್ರಿ ಈಗ ನಾನ್ ಫೈಜನ್ ಎಲ್ಲ? ಅದು ನಮ್ಗೆ ಗೊತ್ತಿರ್ತದೆ ಸರ್. ಅದು ನಮ್ಗೆ ಯಾಕಂದ್ರೆ ಅದರ ಒಳಗಡೆ ಅದೀವಲ್ಲ ನಾವು. ಈಗ ಕಂಟಿನ್ಯೂ ನನ್ನ ಜೊತೆ 1 ವರ್ಷ ನೀವು ನನ್ನ ಜೊತೆ ಹಿಡಿಯಾಕ ಬರ್ರಿ, ನಾ ಯಾವ ಹಾವು ಹಿಡಿತೀನಿ ಅನ್ನೋದು ನಿಮ್ಗೆ ತೆಲಾಗಿ ಬಂದ್ಬಿಡ್ತದೆ. ಅದು ಓ ಈ ಹಾವಿಗೆ ಸ್ಟೈಲ್ ನೋಡಿ, ಈ ಹಾವಿಗೆ ಸ್ಟೈಲ್ ಅಂತ ಅನ್ನೋದು ಅದು ನಿಮ್ಗೆ ತೆಲಾಗಿ ಬಂದ್ಬಿಡ್ತದೆ. ಅದು ಈಗ ನಿಮ್ಮ ಬಾಯಿಲಿಂದ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ರಿ ಈಗ ಮೊಹಮ್ಮದ್ರಿಗೆ ಇನ್ನೊಂದು ಏನಂತಂದ್ರೆ, ಈಗ ಹಾವು ನಾವೆಲ್ಲ ನೋಡಿದ ತಕ್ಷಣ ಏನ್ ಅನ್ಕೊಂತೀವಿ, ಹಾವಪ್ಪ ಅಂತಂದ್ರೆ ಕಡಿತೈತಿ, ಕಡಿತೈತಿ ವಿಷಯ ಇರ್ತೈತಿ. ಹೌದೌದು. ಅಷ್ಟು ನಾವು ಒಂದು ಹಾವು ನೋಡ್ರೆ ಅಷ್ಟು ಪ್ಯಾನಿಕ್ ಹಾಕಿವಿ. ಹೌದೌದು ರೀ.
ಅಂದ್ರೆ ನಿಮಗೆ ಅದು ಗೊತ್ತಾಗ್ತದೆ ಇದ್ರ ವಿಷ ಐತಿ ಇದ್ರಾಗ ವಿಷ ಇಲ್ಲ ಅಂತ ಹೇಳಿ ಆರಾಮ್ ಕಂಡಿಡ್ತೀವಿ ಮೊದಲಿನಿಂದ ಇದೆ ಸರ್. ಇನ್ನು ಆಕ್ಚುಲಿ ನಾವು ಓದಿಲ್ಲ, ಆದ್ರೂ ಯಾವಿಗೆ ವಿಷ ಐತೆ ಯಾವಿಗೆ ವಿಷ ಇಲ್ಲ ಅನ್ನೋದು ಪರ್ಫೆಕ್ಟ್ ಆಗಿ ಕಂಡಿಡ್ತೀವಿ ಸರ್ ಆಕ್ಚುಲಿ. ಓಕೆ. ಈಗ ಅದು ಎಲ್ಲ ಅದ್ರ ಬಗ್ಗೆ ನೋಡಿ ಎಲ್ಲ ಮೊದಲಿದ್ದರು ಒಬ್ಬರು ಧಾನ್ ಪಾರ್ಕಸ್ ಅಂತಲೇ DF ಇದ್ದರು ಸರ್ ಸುಮಾರು ವರ್ಷದಿಂದ. ಅದೆಲ್ಲ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿ ನಾವು ಫಾದರ್ಗೆ ಎಲ್ಲ ಪರ್ಮಿಷನ್ ಕೊಟ್ಟಿದ್ರು. ಈಗ ಆಕ್ಚುಲಿ ಅವರು PC ಸಬ್ ಇದ್ರು, ತುಂಬಾ ಹೆಡ್ ಆಫೀಸರ್ ಇದ್ರು ಪಾಪ ಅವರು. ಈ ಸಬ್ ಡಿವಿಷನ್ ಪಂಜಾಬ್ದಾಗ ಇದ್ರು ಅವರು. ಅವ್ರ ಜೊತೆ ನಮ್ಗೆ ಕಾಂಟ್ಯಾಕ್ಟ್ ಇತ್ತಿರು ಪಾಪ. ಅವರು ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡ್ರು ಅವರು, ಅದನ್ನು ಗೊತ್ತಾಯ್ತು. ಆದ್ರೆ ಹಾವಿನ ಬಗ್ಗೆ ಫೈಜೆನ್ಸ್ ಐತೆ ಇಲ್ಲ ಅನ್ನೋದು ಗೊತ್ತೈತೆ ಸರ್. ಕೆಲವೊಂದು ಹಾವು ತತ್ತಿ ಆಗ್ತಾವ, ತತ್ತಿ ಹಾಕಿ ಮರಿ ಆಗ್ತಾವ. ಕೆಲವೊಂದು ಹಾವು ಡೈರೆಕ್ಟ್ ಮರಿನೂ ಆಗ್ತಾವ. ಮರಿನೂ ಆಗ್ತಾವ ಹಾವು? ಹಾವು ಮರಿನೂ ಆಗ್ತಾವ. ತತ್ತಿ ಆಗ್ತಾವ ಅಂತ ನಾವು ಕೇಳಿದ್ವಿ. ಕೆಲವೊಂದು ಹಾವು ತತ್ತಿ ಆಗ್ತಾವ, ತತ್ತಿ ಹಾಕಿ ಮರಿ ಆಗ್ತಾವ. ಕೆಲವೊಂದು ಹಾವು ಡೈರೆಕ್ಟ್ ಮರಿನೇ ಆಗ್ತಾವ, ಡೈರೆಕ್ಟ್ ಮರಿ ಆಗ್ತಾವ. ಓಹೋ. ಈ ನಾಗರವೆಲ್ಲ ಹೇಗೆ ತತ್ತಿ ಆಗ್ತಾವ? ಹಿಂಗೆ ನಾಗರಾವ್ ತತ್ತಿ ಆಗ್ತಾವ. ನಾಗರಾವ್ ತತ್ತಿ ಆಗ್ತೈತಿ. ಕ್ಯಾರಿ ಹಾವು ತತ್ತಿ ಆಗ್ತಾವ. ಚಿಣಿಗೆ ಹಾವು ಇರ್ತೈತೆ ಗಿಡದ ಮೇಲೆ. ಗಿಡದ ಮೇಲೆ ಎರಡು ಜಾತಿ ಇರ್ತಾವ್ರಿ. ಚಿಣಿಗೆ ಹಾವು ಇರ್ತೈತಿ ನೋಡ್ರಿ, ಅದು ತತ್ತಿ ಹಾಕಿ ಮರಿ ಆಗ್ತೈತ್ರಿ. ಗಿಡದ ಮೇಲೆ ನೋಡ್ರಿ ಹಸರ ಹಾವು ಇರ್ತಾವ ನೋಡ್ರಿ, ಬಿಟ್ಟು ನೋಡ್ರಿ ಹಸರ, ಅದು ಡೈರೆಕ್ಟ್ ಮರಿ ಆಗ್ತೈತಿ ಸರ್. ಅದು ಮಣ್ಮುಖ ಹಾವು ಅಂತಾರಲ್ಲ, ಮಣ್ಮುಖ ಕೆಲವೊಂದು 2 ತಲೆ ಹಾವು ಅಂತಾರೆ. 2 ತಲೆ ಒಂದು ತಲೆ, ಅದ್ರ ಕೆಲವೊಂದು 2 ತಲೆ ಅಂತ ಮಣ್ಮುಖ ಅಂತಾರಲ್ಲ, ಅದು ಡೈರೆಕ್ಟ್ ಮರಿ ಆಗ್ತದ್ರಿ. ಅದು ಮಣ್ಮುಖ ಹಾವು ತತ್ತಿ ಹಾಕಲ್ರಿ, ಅದು ಮಣ್ಮುಖ ಹಾವು ಮರಿನೇ ಹಾಕೋ ಸರ್. ಅದು ಮರಿನೇ ಹಾಕದ್ ಮಣ್ಮುಖ ಮರಿ ಆಗ್ತದ್ರಿ. ಅದು ಹಸರ ಹಾವು ಇರ್ತಾವ ಗಿಡದ ಮೇಲೆ, ಅದನ್ನು ಮರಿ ಆಗ್ತೈತಿ ಸರ್. ಅಂದ್ರೆ ಗೂಡ್ಗಳು ಮಾಡಿರ್ತಾವ ಹೆಂಗಂತಾರೆ? ಯಾವ್ದು ಸೇಫ್ಟಿ ಜಾಗ ಸರ್ ಅದು. ಮನೆಗೆ ಗೋಡಿ ಇರ್ತೈತೆ ನೋಡ್ರಿ, ಮನ್ಯಾಗ ಗೋಡ್ಯಾಗ ಇಡತಾವ. ಅದು ಜಾಸ್ತಿ ಇರೋದು ನೋಡ್ರಿ ಗಿಡದಾಗ ನೋಡ್ರಿ ಮರಿ ಹಾಕೋ ಮರಿ ಹಾಕ್ಬಿಡ್ತಾವ. ತತ್ತಿ ಹಾಕಿ ಮರಿ ಹಾಕೋನು ಗಿಡದಾಗ ತತ್ತಿ ಹಾಕಲ್ರಿ. ಅದು ಅದು ಹುತ್ತಾಗ್ಲಿ ಅದ್ರ ಗೋಡೆ ಆಗ್ಲಿ ಅಂತ ಯಾವ್ದು ಇರ್ತಾವ ಅದಕ್ಕೆ ಸೇಫ್ಟಿ, ಅದು ಹಾಕ್ತಾವ್ರಿ. ಅದು ಈಗ ಹೆಬ್ಬ ಅಂತಿರಲ್ಲ ಮನಸ್ಸು ಹಾವು, ಅದೆಲ್ಲ ತತ್ತಿ ಹಾಕಿ ಮರಿ ಹಾಕ್ತಾವ್ರಿ. ಅದು ಅಷ್ಟೇನ್ರಿ. ಹಾವು ಮರಿ ತತ್ತಿ 20, 30, 15, 25, 35 ಹಿಂಗ್ ಆಗ್ತಾವ್ರದು. ಅದು ಕೋಳಿ ತರ ಒಂದೊಂದೊಂದು ಹಾಕೋದಿಲ್ಲ, ಅದು ಭಾಳಷ್ಟು ಆಗ್ತಾವ್ರದು ತತ್ತಿ ಆಗ್ಲಿ. ಓಕೆ. ಇನ್ನು ಅಂದ್ರೆ ಈಗ ತಾವುಗೆ ಒಂದ್ಸರಿ ಹಾವು ಕಡಿಸ್ಕೊಂಡಿದ್ವಿ. ಹೌದು. ಓಕೆ. ಇನ್ನು ಬೇರೆ ಬೇರೆಯವರ ಕತೆ ನಾವು ಹೇಳ್ತಾ ಬರೋದ. ಈಗ ಒಬ್ಬರು ನೋಡಿ ಒಬ್ರು ಕಲಿತಿದ್ದಾರೆ. ಇತ್ತೀಚೆಗೆ ಅದೊಂಥರ ಫ್ಯಾಷನ್ ಆಗ್ಬಿಟ್ಟೈತಿ. ಫ್ಯಾಷನ್ ಅದೊಂದು ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ಕೊಳ್ಳೋಕ್ಕೋ ಅಥವಾ ಇನ್ನೊಂದಕ್ಕೋ ಮಗದೊಂದಕ್ಕೋ ಏನ್ ಹೇಳ್ತೀರಿ ಅಂತ ಈ ವಿಷಯದ ಬಗ್ಗೆ? ಈಗ ನೋಡಿ ಅದ್ರ ಬಗ್ಗೆ ಏನಂತ ಗೊತ್ತೀನಿ ಸರ್. ಯಾರ ಮನ್ಯಾಗ ಇರ್ಲಿ ಎಲ್ಲಾರ ಹಾವು ಬಂದ್ರೆ ಹಾವು ಹಿಡಿಯಾಕ ಕರಿತಾರಲ್ಲ, ಕರಿಯೋರ್ಗೆ ಸ್ವಲ್ಪ ಬರೋಬ್ಬರ ನಾಲೆಜ್ ಇರ್ಬೇಕು ಸರ್. ಯಾರಿಗೆ ನಾನು ಕರಿಬೇಕಂತ ಕರಿಬೇಕು. ಮೊದಲೇ ಮತ್ತೆ ಯಾರಾದ್ರೂ ಡ್ರಿಂಕ್ಸ್ ತಗೊಂತಾರ ನೋಡ್ರಿ, ಮೊದಲೇ ಮತ್ತೆ ಕರಿನೇ ಬೇಡದೈತಿ ಸರ್ ಅವ್ರಿಗೆ. ಕೆಲವೊಂದ್ ಮಂದಿ ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಮಾಡೋರು ಮೊದಲೇ ಮತ್ತೆ ಅವ್ರಿಗೆ ಕರಿನೇ ಬೇಡ ಹಾವು ಹಿಡಿಯಾಕ. ಡೇಂಜರ್ ಸರ್ ಅದು. ಈಗ ಮನುಷ್ಯ ಕುಡ್ದು ಹೋಗ್ತಾ ನುಗ್ಗಂಗಾಗಿ ತಳಗ್ ಬೀಳ್ತಾನ. ಅದ ಹಾವು ನಮ್ಕಿಂತ ಹುಷಾರಿರ್ತದೆ ಸರ್. ಕಡ್ದ ಇರ್ಬಿ ತರ ಕಡಿತೈತೆ, ಮನುಷ್ಯನ ಜೀವನ ಹೋಗ್ಬಿಡ್ತೈತೆ. ಹಿಂಗಿರ್ತಾವ ನಾಗರಾವ್ ನೋಡಿ ಕಡ್ದ್ರ ಒಂದ್ ತಾಸು ಆದ್ಬಿಟ್ರೆ ಸರ್ ಮನುಷ್ಯನಿಗೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಹೆಂಗಿರ್ತದ ಅದು. ಆಕ್ಚುಲಿ ಹಾವು ಅಂತ ಬಂದಾಗ ನಮ್ಗೆ ಗೊತ್ತಿರ್ಬೇಕು ಸರ್, ಯಾರಿಗೆ ಕರಿಬೇಕು ಯಾರಿಗಿಲ್ಲ ಅಂತೇಳಿ ಅಂಥವ್ರು ಕರಿಬೇಕು. ಯಾರು ಇರ್ತಾರ ಅವ್ರಿಗೆ ಕಡ್ದು ಬಿಡೋ ನಮ್ಮ ಮನೆಯಾಗಿಂದ ಹಾವು ಹೋಗ್ಲಿ ಅಂತ ಹೇಳೋದು ಅದು ಅಲ್ಲ, ತಪ್ಪಾಗ್ತದೆ. ಯಾರಿಗೆ ಕರಿಬೇಕು ಅವ್ರಿಗೆ ಕರಿಬೇಕು ಸರ್. ಆಕ್ಚುಲಿ ಹೆಂಗೈತ್ರಿ, ನಾನು ಬಾಗಲಕೋಟೆಯಾಗಿರೋದು, ರಾತ್ರಿ ಆಗಲಿ ಹಗಲಿ ಆಗಲಿ ಸುಮಾರು ಸಲ ಬೇಕಾದ್ರೆ ಹಾವು ಬಿಡಕ್ಕೆ ಹೋಗ್ತೀನಿ ನಾನು. ನನ್ನ ಮೊಬೈಲ್ ಎಲ್ಲ ಕಡೆ ಐತೆ. ಅಂತ ಬಾಗಲಕೋಟೆ ಎಲ್ಲಾರು ತೊಂದರೆ ಕೊಡೋಂಥ ಹಾವಿದ್ರೆ ನಾ ಎನಿ ಟೈಮ್ ಹಾವು ಬಿಡಕ್ಕೆ ಹೋಗ್ತೀನಿ.